ನಮ್ಮ ಬೈರತಿ ಸುರೇಶ್ ಅಣ್ಣವ್ರನ್ನ DCM ಆಗಿ ಮಾಡಬೇಕು ಅಂತೇಳಿ ನಾವು ಈ ದಿನ ಹೈಕಮಾಂಡಲ್ಲಿ ಮತ್ತು ರಾಜ್ಯದ ನಾಯಕರುಗಳಲ್ಲಿ ನಾವು ಆಗ್ರಹವನ್ನು ಮಾಡ್ತೇವೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಗೆ ಏರಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಕ್ಕಂಥ CLP ಲೀಡರ್ ಮತ್ತು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ DK ಶಿವಕುಮಾರ್ ಸಾಹೇಬರಿಗೆ ಕರ್ನಾಟಕದ 7.5 ಕೋಟಿ ಜನಸಂಖ್ಯೆಯ ಎಲ್ಲರ ಬೆಂಬಲ ಮುಂದಿನ ದಿನಗಳಲ್ಲಿ ಇರಲಿ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಹೈಂದ ವರ್ಗಗಳ ಧೀಮಂತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಶೀರ್ವಾದ ಮುಂದಿನ ದಿನಗಳಿಗೂ ಸಹ ಇರಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ. ಬೈರತಿ ಸುರೇಶ್ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 2015ನೇ ಇಸ್ವಿಯಿಂದ ಸುಮಾರು ಅನುದಾನಗಳನ್ನು ಅವರು MLC ಆಗಿದ್ದಾಗಿಂದಲೂ ಸಾಕಷ್ಟು ಅನುದಾನಗಳನ್ನು ತೊಗೊಂಬಂದು ಹೆಬ್ಬಾಳ ಕ್ಷೇತ್ರನ ಸಮಗ್ರ ಅಭಿವೃದ್ಧಿಯತ್ತ ತೊಗೊಂಡೋಗಿದ್ದಾರೆ. ಈಗ ಪ್ರಸ್ತುತ UD ಮಿನಿಸ್ಟರ್ ಆಗಿದ್ದಾರೆ. ಎಲ್ಲ ಅಹಿಂದ ವರ್ಗದ ಮತ್ತು ಮೇಲ್ವರ್ಗದ ಬಡವರು ಸಹ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದವರೆ. ಈಗ ಪ್ರೆಸೆಂಟು ನಗರಾಭಿವೃದ್ಧಿ ಸಚಿವರಿದ್ದಾರೆ. ಅಹಿಂದ ವರ್ಗದ ಎಲ್ಲ ಶೋಷಿತ ಸಮುದಾಯಗಳ ಕಡೆಯಿಂದ ನಮ್ಮ ಬೈರತಿ ಸುರೇಶ್ ಅಣ್ಣವ್ರನ್ನ DCM ಆಗಿ ಮಾಡಬೇಕು ಅಂತೇಳಿ ನಾವು ಈ ದಿನ ಹೈಕಮಾಂಡಲ್ಲಿ ಮತ್ತು ರಾಜ್ಯದ ನಾಯಕರುಗಳಲ್ಲಿ ನಾವು ಆಗ್ರಹವನ್ನು ಮಾಡ್ತೇವೆ. ಈ ಮೊದಲನೇ ಸಂಪುಟ ವಿಸ್ತರಣೆಯಲ್ಲೇ ನೀವು ಹೇಳಬೇಕು ಅಂತ ಮೊದಲೇ ಬ್ಯಾಚಲ್ಲೇ ಆಗಬೇಕು ಅಂತ ಆಗಬೇಕು. ಯಾಕಂದರೆ ಈಗ ಸಿದ್ದರಾಮಯ್ಯವರು ಇದ್ದರು. ಸಿದ್ದರಾಮಯ್ಯನವರು ಮೊನ್ನೆ ತಾನೇ ರಾಜೀನಾಮೆ ಕೊಟ್ಟರು. ಈಗ ಆ ಸ್ಥಾನವನ್ನು ಸಿದ್ದರಾಮಯ್ಯನವರು ಇದ್ದಂಥ ಸ್ಥಾನವನ್ನು ತುಂಬಲಿಕ್ಕೆ ಅಹಿಂದ ವರ್ಗದಿಂದ ಬೈರತಿ ಸುರೇಶ್ ಅವ್ರನ್ನ ಬಿಟ್ಟರೆ ಇನ್ಯಾರೂ ಅಂಥವ್ರು ಇಲ್ಲ. ಹಾಗಾಗಿ ನಮ್ಮ ಬೈರತಿ ಸುರೇಶ್ ಅಣ್ಣವರು ಎಲ್ಲದರಲ್ಲೂ ಸಮರ್ಥರಿರೋದ್ರಿಂದ ಅವ್ರನ್ನೇ ಆಯ್ಕೆ ಮಾಡಬೇಕು. ಮೊದಲೇ ಲಿಸ್ಟಲ್ಲಿ ಅವ್ರ ಹೆಸರು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬೇಡಿಕೆಯನ್ನು ಮಾಡ್ತಾಯಿದ್ದೆ. ಬೈರತಿ ಸುರೇಶ್ ಅಣ್ಣವರು 2015ನೇ ಇಸ್ವಿಯಿಂದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸಿದಂಥವರು ಬೈರತಿ ಸುರೇಶ್ ಅಣ್ಣವರು. ಅವರಿಗೆ DCM ಆಗಿ ಮಾಡಿದ್ರೆ ಇಡೀ ರಾಜ್ಯವನ್ನು ಒಂದು ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡ್ತಾರೆ. ಮತ್ತು ಶೋಷಿತ ಸಮುದಾಯಗಳು ಅಹಿಂದ ವರ್ಗಗಳನ್ನ ಜೊತೆಗೆ ತೊಗೊಂಡೋಗ್ತಕ್ಕಂಥ ಕೆಲಸನ ಮಾಡ್ತಾರೆ. ಆಗ ಮಾತ್ರ ಅಹಿಂದ ಸಮುದಾಯದವರ ಒಂದು ಏನು ಸಾಮಾಜಿಕ ಬದ್ಧತೆ ಆಗಿರ್ಬೋದು, ರಾಜಕೀಯ ಬದ್ಧತೆ ಆಗಿರ್ಬೋದು, ಇದನ್ನೆಲ್ಲ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಬೈರತಿ ಸುರೇಶ್ ಅಣ್ಣವ್ರನ್ನ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರನ್ನ ತುಂಬಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ.